ತುಂಬ ಸಿಂಹನ ನೋಡಿದ್ವಿ, ಅದ್ಭುತವಾಗಿ ಬಂದಿದೆ. ನಿಜ ನನಗನ್ನಿಸ್ತು, ನಾನು ಫಸ್ಟ್ ಸಿನಿಮಾ ನೋಡ್ತಿದ್ದಾಗ, ಈ ಪ್ರಮೋಷನ್ ನೋಡ್ತಿದ್ದಾಗ ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಇದಕ್ಕಿಂತ ಜನಕ್ಕೆ ಹೆಚ್ಚಿನ ರೀತಿ ಸಿನಿಮಾ ಕೊಡೋಕ್ಕಾಗಲ್ಲ. ಇವತ್ತಿನ ಇಂಡಸ್ಟ್ರಿಲಿ ನಾವೆಷ್ಟು ಹಲವಾರು ಸಿನಿಮಾಗಳು ನೋಡಿದ್ವಿ, ಅದಕ್ಕಿಂತ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಆರ್ಟಿಸ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನನಗಿದೆಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಈ ಸಿನಿಮಾ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ, ಏಕೆಂದರೆ ಇದಕ್ಕಿಂತ ಇನ್ಯಾವ ಮಟ್ಟಕ್ಕೂ ಸಿನಿಮಾ ಕೊಡೋಕ್ಕಾಗಲ್ಲ. ಏಕೆಂದರೆ ನಾವು ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇದಕ್ಕಿಂತ ದೊಡ್ಡ ಸಿನಿಮಾ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈಗಾಗಲೇ ಹಲವಾರು ಸಿನಿಮಾಗಳು ನಾವು ನೋಡಿದ್ವಿ. ಆ ಸಿನಿಮಾಗಳನ್ನೆಲ್ಲ ನೋಡಿದ್ರೆ ಈ ಥರ ಸಿನಿಮಾ, ಅದರಲ್ಲೂ ದುನಿಯಾ ವಿಜಯ್ ಅಂತೂ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಮಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಚಿತಾರಾಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಸಿನಿಮಾ ಇನ್ನೇನು ನಾನು ಹೇಳೋಕ್ಕೆ ಸಾಲದು, ನನಗೆ ನೋಡಿ ಕಳೆದೋಗಿದೆ. ಬಟ್ ತುಂಬ ಫೀಲಿಂಗ್ ಇರೋಂಥ ಸಿನಿಮಾ ಇದು. ಏಕೆಂದರೆ ಇದು ಬರೀ ಒಂದು ರೌಡಿಸಮು, ಗಲಾಟೆ, ಗಲಭೆ ಅಲ್ಲ, ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಇದು. ತುಂಬ ಬ್ಯೂಟಿಫುಲ್ ಆಗಿದೆ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ, ದಯವಿಟ್ಟು. ಏಕೆಂದರೆ ಇದರ ಹಿನ್ನೆಲೆ ಪ್ರೊಡ್ಯೂಸರ್ ಕಷ್ಟ ಏನು ಅನ್ನೋದು ನಮಗೂ ಗೊತ್ತಿದೆ, ತಿಳಿದಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಬಿರಿಯಾನಿ ತಿನ್ನಿಸಿ ಮರೆಯಲ್ಲಿ ಕಣ್ಣೀರು ಹಾಕೋರು ಒಬ್ಬರೇ ಪ್ರೊಡ್ಯೂಸರು. ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಸಹಕಾರ, ಸಪೋರ್ಟು ನಮ್ಮ ಪ್ರೊಡ್ಯೂಸರ್ಗೆ ಕೊಡಿ, ಅವ್ರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ, ನಮ್ಮ ತಾಲೂಕಿಂದ ಎಂಟೈರ್ ಕರ್ನಾಟಕ ರಾಜ್ಯದ ಎಲ್ಲ ಜನರು ನೋಡ್ಬೋದು. ತುಂಬ ಎಲ್ಲ ಎಂಟೈರ್ ವಿಷಯಗಳ ಬಗ್ಗೆ ಏನು ಬೇಕು, ಈಗಿನ ಸಮಾಜಕ್ಕೆ ಏನು ಬೇಕು, ಹಿಂದಿನಿಂದ ಏನಿತ್ತು ಅದೆಲ್ಲ ತಂದು ಈಗಿನ ಸಮಾಜಕ್ಕೆ ಏನು ಬೇಕು, ಹೆಂಗೆ ಬದುಕಬೇಕು ಅನ್ನೋದನ್ನ ತೆರೆ ಮೇಲೆ ತೋರಿವ್ರೆ. ದಯಮಾಡಿ ಎಲ್ಲ ಎಂಟೈರ್ ಕರ್ನಾಟಕದ ಜನತೆ ಎಲ್ಲ ನೋಡ್ಬೋದು ಅಂತೇಳಿ ನನ್ನ ಆರೈಕೆ. ನೋಡಲಿ, ಆರೈಸ್ತೀನಿ. ಲ್ಯಾಂಡ್ ಲಾರ್ಡ್ ಅನ್ನೋ ಮೂವಿ ನೋಡುವ. ಈ ಲ್ಯಾಂಡ್ ಲಾರ್ಡ್ ಅನ್ನೋ ಮೂವಿನ ಪ್ರಪಂಚದಾದ್ಯಂತ ಶತಮಾನೋತ್ಸವ ಆಚರಣೆ ಅಂತ ಶುಭ ಹಾರೈಸಿ, ಈ ಪ್ರಪಂಚದಾದ್ಯಂತ ಇರೋ ಜನ ನಮ್ಮ ದೇಶದಲ್ಲಿ ಒಂದು 75 ವರ್ಷದಿಂದ ಸ್ವಾತಂತ್ರ್ಯ ಸಿಗೋಕ್ಕಿಂತ ಹಿಂದೆ ಏನಿತ್ತು ನಮ್ಮ ದೇಶದ ಈಗ ಪರಿಸ್ಥಿತಿ ಅನ್ನೋದನ್ನ ಈ ಸಿನಿಮಾ ನೋಡೋದ್ರ ಮೂಲಕ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಸ್ಟೋರಿ ಆಗಿರೋದ್ರಿಂದ ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. अभी सब्सक्राइब करें